ಪತಿ ಪತ್ನಿ ಕಲಹ ಸೋಯಿ ಹಿನ್ನೆಲೆಯಲ್ಲಿ ಪತ್ನಿಯನ್ನೇ ಪತಿ ಕೊಂದಿದ್ದಾನೆ. ವಿದ್ಯಾ ಹತ್ಯೆಗೀಡಾಗಿರುವಂತಹವರು. ಇಬ್ಬರ ಮಧ್ಯೆ ಜಗಳ ಏರ್ಪಟ್ಟಿದೆ, ಹಲ್ಲೆಯಾಗಿದೆ. ಹಲ್ಲೆಯಿಂದಾಗಿ ಅವರು ಮೃತರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪತ್ನಿ ವಿದ್ಯಾಳನ್ನ ಪತಿ ನಂದೀಶ್ ಕೊಂದಿದ್ದಾನೆ. ಮಾತಿಗೆ ಮಾತು ಬೆಳೆದಿದೆ. ಅದು ಹಲ್ಲೆ ಮಾಡೋ ಹಂತಕ್ಕೂ ಕೂಡ ಹೋಗಿದೆ. ಸೊ ಉದ್ದೇಶ ಹತ್ಯೆ ಮಾಡೋದೇ ಆಗಿತ್ತಾ ಗೊತ್ತಿಲ್ಲ. ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೌಟುಂಬಿಕ ಕಲಹ ಅಂತ ಗೊತ್ತಾಗ್ತಾ ಇದೆ, ಬಟ್ ಇಂಟೆನ್ಷನ್ ಹತ್ಯೆ ಮಾಡೋದೇ ಆಗಿತ್ತಾ ಅಥವಾ ಗಲಾಟೆ ಸಂದರ್ಭದಲ್ಲಿ ಆಗಿರೋ ಘಟನೆನಾ ಇದು? ಇದು ಕೌಟುಂಬಿಕ ಕಲಹ ಅನ್ನುವಂಥದ್ದು ಸ್ಪಷ್ಟ. ಆದ್ರೆ ಇದು ಕೊಲೆಯ ಉದ್ದೇಶ ಅಂತ ಏನು ಗೊತ್ತಾಗ್ತಾ ಇಲ್ಲ. ಇದು ಜಗಳದ ಸಂದರ್ಭದಲ್ಲಿ ಅದು ಅತಿರೇಕಕ್ಕೆ ಹೋಗಿ ಈ ಒಂದು ಹತ್ಯೆಯಾಗಿರುವಂತಹ ಮಹಿಳೆ ಮೈಸೂರಿನ ನಗರ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯೂ ಕೂಡ ಆಗಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಅಂದ್ರೆ ಕೆಲವು ಚಲನಚಿತ್ರಗಳಲ್ಲಿ ಸಹನಟಿಯಾಗಿಯೂ ಕೂಡ ಕೆಲವೊಂದಿಷ್ಟು ಪಾತ್ರಗಳು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರಿಗೆ ಬನ್ನೂರು ಠಾಣೆ ಪೊಲೀಸರಿಗೆ ಸಿಗ್ತಾ ಇರುವಂತಹ ಮಾಹಿತಿಗಳು ಇದು ಕೌಟುಂಬಿಕ ಕಲಹ ಇವತ್ತಲ್ಲ, ಬಹಳ ವರ್ಷಗಳಿಂದ ಒಂದೆರಡು ವರ್ಷಗಳಿಂದ ಕೂಡ ನಿರಂತರವಾಗಿ ಕೌಟುಂಬಿಕ ಕಲಹ ಇತ್ತು. ಇದೇ ರಾತ್ರಿ ಕೂಡ ಆ ಕೌಟುಂಬ ಕಲಹ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲಿ ಈ ಒಂದು ಹತ್ಯೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.